ಜಗ್ಗಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್. ಇವತ್ತು ಸ್ವಲ್ಪ ನಾವು ಹೊರಗಡೆ ಹೋಗೋದಿತ್ತು. ಎಲ್ಲಿಗಂತಂದ್ರೆ ಶ್ರೀ ಸ್ಕೂಲ್ ಒಳಗೆ ಅಕ್ಷರಾಭ್ಯಾಸದ ಫಂಕ್ಷನ್ ಇತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆನ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಗರ್ಗಕ್ಕೆ ಹೊಂಟೇವಿ. ಸ್ಕೂಲ್ ಒಳಗೆ ಮೆಸೇಜ್ ಹಾಕಿದ್ರೆ ಮಕ್ಕಳಿಗೆ ಹಂಗೆ ಪೇರೆಂಟ್ಸ್ ಸಾಂಪ್ರದಾಯಿಕ ಉಡುಪನ್ನು ತೊಟ್ಟು ಬರ್ಬೇಕಂಥೇಳಿ. ಹಾಗಾಗಿ ನಾನು ಸಾರಿ ಹಾಕ್ಕೊಂಡಿದ್ದೆ. ಈ ಅಕ್ಷರಾಭ್ಯಾಸ ಅನ್ನುವಂಥದ್ದು ಮಗುವಿನ ಶಿಕ್ಷಣದ ಜೀವನದ ಮೊದಲ ಹೆಜ್ಜೆ. ಈ ಶುಭ ಸಂದರ್ಭದೊಳಗೆ ಮಗುವಿಗೆ ಮೊದಲ ಬಾರಿ ಅಕ್ಷರಗಳನ್ನು ಬರೆಸಿ ವಿದ್ಯಾಭ್ಯಾಸವನ್ನು ಆರಂಭಿಸೋದು. ಹಿರಿಯರ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಮತ್ತು ದೇವರ ಕೃಪೆಯೊಂದಿಗೆ ಮಗುವಿನ ಜ್ಞಾನಯಾತ್ರೆಗೆ ಶುಭಾರಂಭ ಕೋರೋಣಂತ. ಈ ವಿಡಿಯೋದೊಳಗೆ ನಮ್ಮ ಮಗುವಿನ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು, ಕುಟುಂಬದವರ ಸಂತೋಷ, ಪೂಜಾ ವಿಧಿವಿಧಾನಗಳ ಹಾಗೂ ಮಗುವಿನ ಮೊದಲ ಬರವಣಿಗೆ ನೆನಪುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಾಕತ್ತೀನಿ. ನನ್ನ ಈ ವಿಡಿಯೋ ನೀವು ನೋಡಾಕತ್ತಿದ್ರೆ ಎಂಡ್ ತನಕ ಮಿಸ್ ಮಾಡ್ದಂಗೆ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಂಗೆ ನಮ್ಮ ಮಗುವಿಗೆ ನಿಮ್ಮ ಆಶೀರ್ವಾದ ಮತ್ತು ಶುಭ ಹಾರೈಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಒಳಗೆ ಹೋಗಪ್ಪಜ್ಜಿ, ಶಿಕೆ ಒಳಗೆ ಹೋಗು. ಶಿಕಿ ಶಿಕಿ ನಿಮ್ಮ ಕ್ಲಾಸ್ಮೇಟ್ ಜಗ್ಗಿ ಇಲ್ಲಿ ಪ್ರತಿಯೊಂದು ಮಗುವಿಗೂ ಹೂವನ್ನು ಹಾಕಿ ಕುಂಕುಮದ ತಿಲಕ ಇಟ್ಟ ಆರತಿ ಮಾಡಿ ಪ್ರತಿಯೊಂದು ಮಗುವನ್ನ ಅಷ್ಟೊಂದು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡ್ರೆ ಎಲ್ಲ ಟೀಚರ್ಸ್. Hello?
ಇಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಸೆಟಪ್ ಆಗಿರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಹಂಗೆ ಎಲ್ಲ ಪೇರೆಂಟ್ಸ್ ಕೂಡ ಅಷ್ಟೇ ಟ್ರೆಡಿಷ್ನಲ್ ಆಗಿ ಅದೇ ಒಂದು ಲುಕ್ ಒಳಗೆ ಭಾಳ ಮಸ್ತ್ ಕಾಣಕತ್ತಿದ್ರೆ, ಎಲ್ಲ ಒಂಥರ ಅಟ್ರಾಕ್ಟಿವ್ ಗತೆ ಕಾಣತಿತ್ತೆ. ಪ್ರತಿಯೊಂದು ಪೇರೆಂಟಿಗೆ ಅವ್ರ ಮಕ್ಕಳ ಬಗ್ಗೆ ಇರೋವಂಥ ಕನಸು ಅಂತಂದರೆ ಇದು ಒಂದು. ನನ್ನ ಮಗ ಮತ್ತು ಯಾರ ಮುಂದೆ ತಲೆ ಬಾಗ್ದಂಗೆ, ಯಾರ ಮುಂದೆ ಕೈ ಚಾಚ್ದಂಗೆ ಒಂದು ಪೊಸಿಷನ್ ಒಳಗಿರಲಿ, ಅವನು ಕಲ್ತಂಥ ವಿದ್ಯೆಯಿಂದ ಅವನ ಪೊಸಿಷನ್ ಹೆಚ್ಚಾಗೋದಲ್ದ ಅದರಿಂದ ಒಂದು 4 ಜನಕ್ಕೆ ಕೂಡ ಸಹಾಯ ಆಗಲಿ ಅನ್ನೋದೊಂದು ತಂದೆ ತಾಯಿಗಳ ಆಸೆ ಇರ್ತೈತಿ. ಕಲಿಯೋ ಮಕ್ಕಳು ಯಾವ ಸ್ಕೂಲ್ ಒಳಗಾದ್ರೂ ಕಲಿತಾರೆ. ನಾವು ಜಾಸ್ತಿ ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಹಾಕಿ ಬೇರೆ ಸ್ಕೂಲಿಗೆ ಚಲೋ ಸ್ಕೂಲಿಗೆ ಹಾಕಿವಂತಂದ್ರು ಕಲಿಯೋ ಮಕ್ಕಳು ಎಲ್ಲಿದ್ದರೂ ಕಲಿತಾವ. ಅವರು ಯಾವ ಥರ ಸೌಕರ್ಯ ಇದ್ದರೂ ಕಲಿತಾವ, ಸೌಕರ್ಯ ಇಲ್ಲಂದ್ರೂ ಕಲಿತಾವ. ಪ್ರತಿ ಮಗುವಿನ ತೊದಲು ನೋಡಿ ಅಮ್ಮ ಆಗಿರ್ತೈತಿ. ಹಾಗಾಗಿ ಇಲ್ಲೆಲ್ಲರೂ ಸೇರಿ ತಾಯಿಯಿಂದನೇ ದೀಪಾರಾಧನೆ ಮಾಡಿಸ್ಬೇಕು ತಮ್ಮ ಪೇರೆಂಟ್ಸಿಂದ ಅಂಥೇಳಿ ಅವ್ರ ಪಾಲಕರ ಕಡೆಯಿಂದನೇ ದೀಪಾರಾಧನೆ ಮಾಡಿಸಿದ್ದಾರೆ. ನಿರಂತರವಾಗಿ ಆ ದೇವಿಯ ಆ ಭಾಗದ ಯಾವಾಗ ಸದಾ ನಡೀಬೇಕು. ಅವಾಗ ಫಲ ಬರದೇ ಯಾರ್ಯಾರು ಮುಗಿಸಿ 5 ಸಲ ಬರೀ ಓಮನು ಮಾನವ ತೋಳನ್ನು ಕಟ್ಟಿದ್ದಾರೆ, ಒಂದೊಂದನ್ನು ಬಿಟ್ಟಿದ್ದಾರೆ. ನಮಗೆಲ್ಲ ಹೂವು ಹಾಕಿ ನಿಮ್ಮ ಬರಗಳ ಹೂವಿನ ಹೂವನ್ನು ನಿಮಗೆ ಭಾಗವನ್ನು ಮಾಡ್ಕೊಂಡಿದ್ದಾರೆ. ಹೂವು ಎಲ್ಲರಿಗೆ ಮೊದಲು ಎಲ್ಲರಿಗೂ ಎಲ್ಲರಿಗೂ
ಆ ಮಕ್ಕಳ ಭವಿಷ್ಯ ಹೆಂಗಾಗಬೇಕು ಅಂತಂದರೆ ಆ ಮಕ್ಕಳು ಇಂದು ಕೊಡಬೇಕು ಮೊದಲೇ ಮಕ್ಕಳಾದ್ರೆ ನಮ್ಮನ್ನು ನೋಡಬೇಕು ಅನಿಸ್ಬೇಕು ಅಂತಹ ಮಕ್ಕಳನ್ನು ಸಸಿಯಾಗಿ ಬರ್ತದೆ ಮರ ಆಗಿ ಬರ್ತದೆ ಕೆಜಿ ಮಕ್ಕಳು ಮತ್ತು ಸ್ಟ್ಯಾಂಡರ್ಡ್ ಕ್ಲಾಸ್ ಹೋದರು ಈ ಮಕ್ಕಳ ಡಿಗ್ರಿ ಮುಗಿದ್ರು ಕೂಡ ಮನೆಗೆ ಹೋದ್ರು ಕೂಡ ಓಂ ಬರಿ ಅ ಬರಿ ಓಂ ಬರಿ ಆ ಬರಿ ಸಿಗೆ ಎಲ್ಲ ಹೊಂದಾಣಿಕೆ ಬದಲು ಸಾಕುವಂತ ಮಕ್ಕಳ ಕಡೆಗಳು ಬರಿ ಈ ಡಿಗ್ರಿ ಮುಗಿಸಿ ಹೊರಗೆ ಹೋಗುವಾಗ ಮಕ್ಕಳು ಎಲ್ಲಿ ಕಲಿತು ಹೋಗ್ಯಾವ ಅನ್ನುವಂಥ ಭಾವ ಜನರಲ್ಲಿ ಬರಬೇಕು. ಹಂಗೆ ಮಕ್ಕಳ ವರ್ತನೆ ಇರಬೇಕು. ಆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸುವಾಗ ಜಗದ್ಗುರು ಬಸವೇಶ್ವರ ಆಶೀರ್ವಾದ ಸಭಾಯಿ ಅದಾದ ಯಾರೋ ಅನ್ಯತ ಭಾವನೆ ಸಂಕುಚ ಪಡದೆ ಭಯವನ್ನು ಕಳದೆ ಧನ್ಯವಾದ ಹೇಳಿ ಆಗಮಿಸಿದಂಥ ಎಲ್ಲ ಪಾಲಕರಿಗೆ ಧನ್ಯವಾದ ಹೇಳಿ ನಾನು ಮಾತನಾಡುವುದಕ್ಕೆ ಧನ್ಯವಾದಗಳಾಗ್ತಿದೆ. ಅಕ್ಷರಾಭ್ಯಾಸ ಮುಗಿದ ನಂತರ ಅಜ್ಜನವ್ರ ಕಡೆಯಿಂದ ಎಲ್ಲ ಮಕ್ಕಳಿಗೂ ಅಜ್ಜನವರ ಕೈಯಿಂದ ಪುಷ್ಪವನ್ನು ಹಾಕುವುದ್ರ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ್ರೆ ನಮ್ಮ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಶುಭ ಹಾರೈಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತೇಳಿ ಈ ವ್ಲಾಗ್ ಎಂಡ್